ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ನಿಮ್ಮಲ್ಲಿ ಇರುವವನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನಾಗಿರೋದ್ರಿಂದ. ಅಯ್ಯೋ, ಅವ್ರಿಗೆ ಹಂಗಾಗೋಯ್ತು, ಇವ್ರಿಗೆ ಹಂಗಾಗೋಯ್ತು, ಇವ್ರಿಗೆ ಹಂಗಾಗೋಯ್ತು, ನಮಗೇನಾಗ್ಬಿಡುತ್ತೋ ಭಯ. ನಿನ್ನಲ್ಲಿ ಬರೋ ಅವಶ್ಯಕತೆ ಇಲ್ಲ. ನಿನ್ನ ದೇವರು ನಿನ್ನ ಸಂಗಡ ಇದ್ದಾನೆ ಎಂಬ ದೃಢ ನಿಶ್ಚಯ ಉಳ್ಳವರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಇಲ್ಲಿವರೆಗೂ ನಡೆಸಿದವನು ಮುಂದಕ್ಕೂ ನಡೆಸ್ತಾನೆ, ಮುಂದಕ್ಕೂ ನಡೆಸ್ತಾನೆ. ನನ್ನನ್ನು ನಡೆಸ್ತವನು ನನ್ನ ಮಕ್ಕಳನ್ನು ನಡೆಸ್ತಾನೆ, ನನ್ನ ಮಕ್ಕಳ ಮಕ್ಕಳನ್ನು ನಡೆಸ್ತಾನೆ. 1000 ತಲೆಮಾರುಗಳವರೆಗೂ ತನ್ನ ನಂಬಿಗಸ್ತತನವನ್ನು, ತನ್ನ ಕರುಣೆಯನ್ನು, ತನ್ನ ಕೃಪೆಯನ್ನು ತೋರಿಸುವ ದೇವರು ನನ್ನ ಜೊತೆಯಲ್ಲಿ ಇದ್ದಾನೆ ಎಂದು ನಂಬುವವರು ಯಾರಾದರೂ ಇದ್ರೆ ಗಟ್ಟಿಯಾಗೋದು ಆಮೇಲೆ ಹೇಳ್ರಿ. ಆಮೇಲೆ ನಾನು ಆ ಚರಿತ್ರ ಭಾಗಕ್ಕೆ ಹೋಗೋದಿಲ್ಲ, ಅಲ್ಲಿಂದ ಜಂಪ್ ಆಗ್ತೀನಿ. ಸಮ್ಟೈಮ್ಸ್ ಅಬ್ರಾಮನು ಕೇಳ್ತಾ, ಅಬ್ರಾಮನು ನಮ್ಮ ಮೂಲ ಪಿತೃ. ಅಬ್ರಾಮನು ಬಳಿಯಲ್ಲಿ ದೇವರು ಮಾತನಾಡ್ತಾನೆ. ದೇವರು ಹೇಳಿದನು, ದೇವರು ವಾಗ್ದಾನ ಕೊಡ್ತಾನೆ, ನೀನು ಸ್ವಾಧೀನಪಡಿಸ್ಕೊಳ್ತೀಯ, ದೇಶಗಳನ್ನು ನೀನು ಸ್ವಾಧೀನಪಡಿಸ್ಕೊಳ್ತೀಯ, ನಿನ್ನ ಸಂತತಿಯು ದೇಶವನ್ನು ಆಳ್ವಿಕೆ ಮಾಡುತ್ತೆ. ಇದನ್ನು ಹೇಳುವಾಗ ಅಬ್ರಾಮನಿಗೊಂದು ಶಾಕ್. ನಿಮ್ಮ 15ನೇ ಅಧ್ಯಾಯದ ಕಡೆಗೆ ಬನ್ನಿರಿ. 15ನೇ ಅಧ್ಯಾಯ, ಸಾರಿ, ಈ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 7:14 ಇದರಿಂದ ಕರ್ತನು ತಾನೇ ನಿಮಗೊಂದು ಗುರುತನ್ನು ಕೊಡುವೆನು, ಕರ್ತನೇ ಒಂದು ಗುರುತನ್ನು ಕೊಡುವೆನು. ಓಕೆ, ಅಲ್ಲಿಂದ ಜಂಪ್ ಮಾಡಿದೆ ನಾನು. ಇನ್ನು ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 8ನೇ ವಾಕ್ಯದಿಂದ, ಕರ್ತನಾದ ಯೆಹೋವನೇ, ನಾನು ಇದನ್ನು ಬಾಧ್ಯವಾಗಿ ಹೊಂದುವೆನೆಂದು ತಿಳ್ಕೊಳ್ಳುವುದು ಹೇಗೆ ಎಂದು ಕೇಳಿದನು. ಇದನ್ನೆಲ್ಲ ಬಾಧ್ಯವಾಗಿ ನಾನು ಹೊಂದ್ಕೊಳ್ತೀನಿ ಅನ್ನೋದು ಹೇಗೆ ಅಂದರೆ ಏನು? ಇದು ಹೇಗೆ ನಡೆಯುತ್ತೆ ಅಂದರೆ, ಗಿವ್ ಮಿ ಸಮ್ ಸೈನ್, ಏನಾದರೂ ಗುರ್ತನ್ನು ಕೊಡು. ಸತ್ಯ ಹೇಳಿದ್ರೆ ದೇವರ ಬಳಿಯಲ್ಲಿ ನಂಬಿಕೆಯಿಂದ ವಾಗ್ದಾನಗಳನ್ನು ನೆನಪಿನಲ್ಲಿ ಇಟ್ಕೊಂಡು ಸ್ವಲ್ಪವೂ ಸಂಶಯ ಇಲ್ಲದೆ ದೇವರನ್ನ ಪರೀಕ್ಷಿಸೋದಕ್ಕಲ್ಲ, ನಮ್ಮ ಸಮಾಧಾನಕ್ಕಾಗಿ ದೇವರೇ ಒಂದು ಗುರುತು ತೋರಿಸು ಅಂತ ಕೇಳಬೇಕು. ಆ ಬ್ರಾಹ್ಮಣ ಅದೇ ಥರನೇ ಮಾಡಿದ್ದು. ಫರಿಸಾಯರು ಮಾಡಿದ್ದು ಯೇಸುವನ್ನ ಶಿಕ್ಷೋದಕ್ಕೆ ಕ್ರಿಕೆಟ್ ಮೈಂಡಿಂದ ಒಂದೇ ಕಾರ್ಯವನ್ನು 2 ರೀತಿಯಲ್ಲಿ ಪ್ರೆಸೆಂಟ್ ಮಾಡಬಹುದು. ಸ್ತೋತ್ರ. ಕೆಲವರು ನೋಡಿ, ನಾನು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತೀನಿ ಹಂಗಂತಾರೆ. ಅದರ ಅರ್ಥ ಏನು ಗೊತ್ತಾ? ನಿನ್ಗೆ ಇಟ್ಟಿದ್ದೀನೋ ಮಾಡ್ತೀನೋ ಅಂತ. ಸ್ತೋತ್ರ. ಇನ್ನೊಬ್ಬರು ಅದೇ ಇದರಲ್ಲೇ ತುಂಬ ಪ್ರೀತಿ ಮಾಡ್ತೀವಿ ಅಂದರೆ ಅದೇ ಯಥಾರ್ಥವಾಗಿರುತ್ತೆ. ನನ್ನ ಪ್ರಶ್ನೆ, ನೀನು ಯಾವ ಟೋನಲ್ಲಿ ಹೇಳ್ದೋ, ಯಾವ ರೀತಿಯಲ್ಲಿ ಹೇಳ್ದೋ, ನಿನ್ನ ಮನಸ್ಸಾಕ್ಷಿಗೂ ನಿನಗೂ ಮಾತ್ರನೇ ಗೊತ್ತಿರೋದು. ಅದು ಬೇರೆ ಯಾರಿಗೂ ಗೊತ್ತಾಗಲ್ಲ. ಸ್ವಲ್ಪ ವಿವೇಕ ಇರೋರು, ಜ್ಞಾನ ಉಳ್ಳವರು ವಾಸನೆ ಹಿಡಿತಾರೆ. ಸ್ತೋತ್ರ. ಗೊತ್ತಾಗ್ಬಿಡುತ್ತೆ. ಕೇಳಿದ್ರೆ ನಾನೇನು ತಪ್ಪು ಮಾಡಿದೆ, ನಾನೇನು ತಪ್ಪಾಗಿ ಹೇಳ್ದ, ಪ್ರೀತಿ ಮಾಡ್ತೀನಿ ಅಂತ ತಾನೇ ಹೇಳಿದೆ. ಅದನ್ನು ಹೆಂಗೆ ಪ್ರೂವ್ ಮಾಡ್ತೀರಾ? ಅವಾಗ ನಾವು ಏನು ಮಾಡ್ತೀವಿ? ದೇವರೇ ನೀನೇ ನೋಡ್ಕೊ ಅಂತೀವಿ. ಅದಕ್ಕೆ ನಾನು ಹೇಳಿದೆ, 2 ತಂದಿದ್ದ ಉದ್ದೇಶ ಅದೇ, 2 ಕಾರ್ಯ. ಇಲ್ಲಿ ಫರಿಸಾಯರದು ಈ ರೀತಿ ಆದರೆ, ಅಬ್ರಾಮನು ಹೇಳ್ತಾ ಇದ್ದಾನೆ ನಿಸ್ವಾರ್ಥತೆಯಿಂದ, ನಂಬಿಕೆಯಿಂದ, ದೇವರೇ ಇದನ್ನೆಲ್ಲ ಬಾಧ್ಯವಾಗಿ ಹೊಂದುವೆನೆಂದು ತಿಳಿದುಕೊಳ್ಳೋದು ಹೇಗೆ ಎಂದು ಕೇಳಿದನು. ಅದಕ್ಕೆ ಆತನು, ನೀನು 3 ವರ್ಷಗಳ ಮಣಕ, ಆಡು, ಟಗರು ಇವುಗಳನ್ನು, ಬೆಳವಕ್ಕಿಯನ್ನು, ಪಾರಿವಾಳದ ಮರಿಯನ್ನು ತೆಗೆದುಕೊಂಡು ಬಾ ಅಂದನು. ಅವನು ಇವುಗಳನ್ನೆಲ್ಲ ತೆಗೆದುಕೊಂಡು ಬಂದು ಪಶುಗಳನ್ನು ಕಡಿದು 2 ಹೋಳು ಮಾಡಿ ತುಂಡಿಗೆ ತುಂಡನ್ನು ಎದುರಾಗಿ ಇಟ್ಟನು. ಪಕ್ಷಿಗಳನ್ನು ಮಾತ್ರ ಕಡಿಯಲಿಲ್ಲ. ಆ ಶವಗಳ ಮೇಲೆ ಹದ್ದುಗಳು, ಹೆರಗಳು, ಅಬ್ರಾಮನು ಅವುಗಳನ್ನು ಓಡಿಸಿಬಿಟ್ಟನು.
ಹೊತ್ತು ಮುಳುಗುತ್ತಿರುವಾಗ ಅಬ್ರಾಹ್ಮನಿಗೆ ಗಾಢ ನಿದ್ರೆ ಹತ್ತಿತು. ಕಾರ್ಗತ್ತಲು ಅವನ ಮೇಲೆ ಕವಿಯಿತು. ಅವನು ಭಯಭ್ರಾಂತನಾದನು. ಆಗ ಯೆಹೋವನು ಅವನಿಗೆ ಇದೆಲ್ಲ ಏನಕ್ಕೆ ಮಾಡಿದ್ದು ಅಂದರೆ ಭವಿಷ್ಯದ ಪ್ರಾಫಸಿ ಫುಲ್ಫಿಲ್ಮೆಂಟನ್ನು ದೇವರು ಅವನಿಗೆ ಒಂದು ಸೂಚಕ ಕಾರ್ಯದ ಮೂಲಕ ತೋರಿಸ್ತಾ ಇದ್ದಾನೆ. ಅದಕ್ಕೆ ಏನು ಹೇಳ್ತಾರೆ ಒಂದು ಕಾರ್ಯ ಒಂದನ್ನು ತೋರಿಸಿ ಇನ್ನೊಂದನ್ನು ಇದು ಸಂಭವಿಸೋದಕ್ಕೆ ಇಂಥದ್ದು ಗುರುತು ಅನ್ನೋದಕ್ಕೆ ದೇವರು ಇದು ಮಾಡ್ತಾ ಇರೋದು. ಈಗ ನೋಡ್ರಿ 13ನೇ ವಾಕ್ಯ. ಆಗ ಯೆಹೋವನು ಅವನಿಗೆ ನೀನು ಚೆನ್ನಾಗಿ ತಿಳಿಯತಕ್ಕದ್ದೇನೆಂದರೆ, ಅಂದರೆ ಈಗ ಮ್ಯಾಟ್ರಿಗೆ ಬರ್ತಾ ಇದ್ದಾರೆ. ಇದು ಈ 9ನೇ ವಾಕ್ಯದಿಂದ 12ನೇ ವಾಕ್ಯದವರೆಗೂ ನಡೆದ ಘಟನೆಯನ್ನು ದೇವರು ಅಲ್ಲಿ ಇದನ್ನು ಮಾಡು ಅಂತ ಹೇಳಿದ ಮೇಲೆ, ಅಬ್ರಾಮನ ಅದನ್ನು ಮಾಡಿದ ಮೇಲೆ ನಡೆದ ಸಂಭವಗಳಿಗೆ ಈಗ ಉತ್ತರ ದೇವರು ಹೇಳ್ತಾ ಇದ್ದಾನೆ 13ನೇ ವಾಕ್ಯದಲ್ಲಿ. ನೀನು ಚೆನ್ನಾಗಿ ತಿಳಿಯತಕ್ಕದೇನೆಂದರೆ, ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಕೆಲವು ಕಾಲ ವಾಸವಾಗಿದ್ದು ಆ ದೇಶದವರಿಗೆ ದಾಸರಾಗುವರು. 400 ವರ್ಷ ಆ ದೇಶದವರಿಂದ ಬಾಧೆ ಪಡುವರು. ಸ್ತೋತ್ರ. 400 ವರ್ಷ ದೇಶದವರಿಂದ ಬಾಧೆ ಪಡುವರು. ಅವರಿಂದ ಬಿಟ್ಟಿ ಕೆಲಸ ಮಾಡಿಸ್ಕೊಂಡ ಜನಾಂಗವನ್ನು ನಾನು ಶಿಕ್ಷಿಸಿದ ನಂತರ ಅವರು ಬಹಳ ಆಸ್ತಿವಂತರಾಗಿ ಆ ದೇಶದಿಂದ ಬಿಡುಗಡೆಯಾಗಿ ಬರುವರು. ಹೆಂಗ್ ಬರುವರು? ಭಾಳ. ನೀವು ವಿಮೋಚನಕಾಂಡ ಪುಸ್ತಕವನ್ನು ಓದುವಾಗ ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿದ್ದ ಇಸ್ರಾಯೇಲ್ ಜನರು ಹೊರಗಡೆ ಬರುವಾಗ ದೊಡ್ಡ ಶ್ರೀಮಂತರಾಗಿ ಹೊರಗಡೆ ಬಂದಿದ್ದು. ಸ್ತೋತ್ರ. ನೆಕ್ಸ್ಟ್, ನೀನಂತೂ ಸಮಾಧಾನದೊಡನೆ ಪಿತೃಗಳ ಬಳಿಗೆ ಸೇರುವಿ. ಹಲ್ಲೆಲೂಯಾ. ತುಂಬ ವೃದ್ಧನಾಗಿ ಉತ್ತರ ಕ್ರಿಯೆಯನ್ನು ಹೊಂದುವಿ. ಅಂದರೆ ಬರಿಯಲ್ ಸರ್ವಿಸು, ಫ್ಯೂನರಲ್ ಸರ್ವಿಸು ಗ್ರ್ಯಾಂಡಾಗಿ ನಡೆಯುತ್ತೆ ಅಂತ. ಅಬ್ರಾಮನು ಎಷ್ಟು ವರ್ಷ ಬದುಕಿದ್ದ? ಸ್ತೋತ್ರ. ಎಷ್ಟು ಸತಿ ಪ್ರಸಂಗ ಮಾಡಿದ್ದೀನಿ. ಎಷ್ಟು ಸ್ತೋತ್ರ. ಹೇಳ್ದಂಗೂ ಇರಲಿ, ಕೇಳಿಸ್ದಂಗೂ ಇರಲಿ. ಕರೆಕ್ಟಾಗಿ ಹೇಳ್ರಿ, ಈಗ ಹುಡುಕ್ಬೇಡ್ರಿ. ಸ್ತೋತ್ರ. 175 ವರ್ಷ ವೃದ್ಧನಾಗಿ ಸಮಾಧಾನವಾಗಿ ಸಂತೋಷವಾಗಿ ಸತ್ತ. ನಿನ್ನ ಸಂತತಿಯವರು 4ನೇ ತಲಾಂತರದಲ್ಲಿ ಇಲ್ಲಿಗೆ ತಿರುಗಿ ಬರುವರು. ದ 4th ಜನರೇಷನ್, 4ನೇ ತಲೆಮಾರು ವಾಪಸ್ ಬರುತ್ತೆ. ಹಲ್ಲೆಲೂಯಾ. ಈ ಪ್ರವಾದನೆ ನೆರವೇರೋದಕ್ಕೆ ಅಬ್ರಾಮನಿಗೆ ದೇವರು ಈ ಪ್ರಕಟಣೆಯನ್ನು ಕೊಟ್ಟಾಗ ಅವನು ಕೇಳಿದಕ್ಕೆ ಅವನಿಗೊಂದು ಗುರುತು ಅದನ್ನು ತೋರಿಸಿತು. ಆಮೇಲೆ ಅಬ್ರಾಮನ ಗುರುತು ಕೇಳ್ದ. ಮುಂದಕ್ಕೆ ಸತ್ಯವೇದ ಗ್ರಂಥದಲ್ಲಿ ನಮಗೆ ಒಂದು ಕೇಸ್ ಸ್ಟಡಿಯನ್ನು ತಗೊಂಡ್ರೆ 2 ಅರಸರುಗಳ ಪುಸ್ತಕ, 2 ಕಿಂಗ್ಸ್, ಬೇಗನೆ 2 ಅರಸರುಗಳ ಪುಸ್ತಕ 5ನೇ ಅಧ್ಯಾಯದಲ್ಲಿ ನಾವು 1ನೇ ವಾಕ್ಯದಿಂದ ಓದುವಾಗ ಅಲ್ಲಿ ನಾವು ಕಾಣ್ತೇವೆ. 2 ಕಿಂಗ್ಸ್ ಚಾಪ್ಟರ್ 5 ವರ್ಸ್ 1 to 4, 1ರಿಂದ 4ನೇ ವಾಕ್ಯವನ್ನು ಗಮನಿಸ್ರಿ. ಅರಾಮ್ಯರ ಅರಸನಿಗೆ ನಾಮಾನನೆಂಬೊಬ್ಬ ಸೇನಾಧಿಪತಿ ಇದ್ದನು. ಯೆಹೋವನು ಇವನ ಮುಖಾಂತರವಾಗಿ ಅರಾಮ್ಯರಿಗೆ ಜಯವನ್ನು ಅನುಗ್ರಹಿಸಿದ್ದರಿಂದ, ನನಗೊಂದು ಅರ್ಥ ಆಗಲಿಲ್ಲ ಕಣ್ರಿ. ಯೆಹೋವನು ಇವನ ಮುಖಾಂತರವಾಗಿ, ಇವನು ಯಾರು? ಇಸ್ರಾಯೇಲ್ದವನ? ಇವನು ಅರಾಮ್ಯದವನು, ಅರಾಮ್ಯ ಸೈನ್ಯದ ಸೇನಾಧಿಪತಿ. ಯೆಹೋವನು ಇವನ ಮುಖಾಂತರವಾಗಿ ಅರಾಮ್ಯರಿಗೆ ಜಯವನ್ನು ಅನುಗ್ರಹಿಸಿದನು.
ತಲೆ ಬಿಸಿ ಆಗ್ಬಿಡುತ್ತಲ್ಲ. ಸ್ತೋತ್ರ. ಸಿ ಸಮಥಿಂಗ್ ದೇವರಿಗೆ ಏನಾದರೂ ಮಾಡಬೇಕಾದ್ರೆ ಎಲ್ಲೆಲ್ಲೋ ಯಾರ್ಯಾರನ್ನೋ ಮುಟ್ಟಿರ್ತಾನೆ. ಅದು ನಿನಗೆ ಪರಿಚಯ ಇರೋರೇ ಆಗಬೇಕು ಅಂತಿಲ್ಲ. ನಿನ್ನ ಜೀವನದಲ್ಲಿ ನಿನ್ನ ದೇವರು ಯಾರು ಅಂತ ಗುರುತು ತೋರಿಸೋದಕ್ಕೆ ದೇವರು ಅನ್ಯ ದೇಶದವನನ್ನು ಅನ್ಯನನ್ನು ದೇವರು ಮುಟ್ಟೋದಕ್ಕೆ ಪ್ಲಾನ್ ಮಾಡೋದಾದರೆ ಅವನ ತಳ ಹದಿಯಲ್ಲಿ ಇರುವವನ ಮೇಲಂತಸ್ತಿಗೆ ತಗೊಂಬರ್ತಾನೆ ದೇವರು. ಸ್ತೋತ್ರ ಸ್ತೋತ್ರ. ಸ್ವಲ್ಪ ನೀವು ವಾಕ್ಯಗಳನ್ನು ಓದುವಾಗ ಓದಬಾರ್ದು, ಸ್ವಲ್ಪ ಪ್ರಶ್ನೆನೂ ಹಾಕಬೇಕು. ವಾಕ್ಯ ಹೋಗಲ್ಲ, ಪ್ರಶ್ನೆಗಳು ಕೇಳ್ತಾ ಮಾತಾಡ್ತಾ ಓದ್ತಾ ಇರಬೇಕು. ನಾನು ದೇವ್ರ ಹತ್ರ ಕೇಳ್ತಾನೆ ಇರ್ತೀನಿ, ಹೌದು ಇವನು ಅರಾಮ್ಯನ ಸೇನಾಧಿಪತಿ, ಇವನ್ನ ಯೆಹೋವನೇ ಯಾಕೆ? ಸ್ತೋತ್ರ. ಇವರಿಗೆ ಭಯ ನೋಡ್ರಿ, ಇಸ್ರಾಯೇಲ್ ಅರಸರಿಗೆ ಭಯ ಏನಂದರೆ ಕಾಲು ಕರ್ಕೊಂಡು ಜಗಳಕ್ಕೆ ಬರ್ತಾ ಇದ್ದಾನೆ ಅಂತ. ಅದನ್ನು ಓದ್ತೀನಿ ನೋಡ್ರಿ, ಆ ಪಾಯಿಂಟ್ ಅಲ್ಲಿ ಇರಲಿ, ಬರ್ತೀನಿ. ಅನುಗ್ರಹಿಸಿದ್ದರಿಂದ ಅವನು ಅರಸನು ಇವನನ್ನು ಮಹಾಪುರುಷನೆಂದು ಸನ್ಮಾನ ಯೋಗ್ಯನೆಂದು ಎಣಿಸುತ್ತಿದ್ದನು. ಆದರೆ ಪರಾಕ್ರಮಶಾಲಿಯಾದ ಇವನು ಕುಷ್ಠರೋಗಿಯಾಗಿದ್ದನು. ಕುಷ್ಠರೋಗಿಗೂ ಯೆಹೋವನಿಗೂ ಸಂಬಂಧ ಏನು? ಕುಷ್ಠರೋಗಿ ಪಾಳೆಯದಿಂದ ಹೊರಗಡೆ ಇರಬೇಕು, ಅವನ ಅಶುದ್ಧನು. ಸ್ತೋತ್ರ. ಪಾಯಿಂಟು ಎರಡನೇದು, ಅರಾಮ್ಯರು ಒಂದು ಸಾರಿ ಸುಲಿಗೆ ಮಾಡುವುದಕ್ಕೋಸ್ಕರ ಇಸ್ರಾಯೇಲರ ಪ್ರಾಂತ್ಯಕ್ಕೆ ಹೋಗಿ ಬರುವಾಗ ಅಲ್ಲಿನ ಒಬ್ಬ ಹುಡುಗಿಯನ್ನು ಹಿಡ್ಕೊಂಡು ಬಂದರು. ಸ್ತೋತ್ರ. ಆಮೇಲೆ ಹಿಡ್ಕೊಂಡು ಬಂದರು. ಆಕೆಯು ನಾಮಾನನ ಹೆಂಡತಿಗೆ ದಾಸಿಯಾದಳು. ಕನೆಕ್ಷನ್ ನೋಡ್ರಿ. ಆಕೆ ಒಂದು ದಿನ ತನ್ನ ಯಜಮಾನಿಗೆ, ನಮ್ಮ ದನಿಯು ಸಮರ್ಯದಲ್ಲಿರುವ ಪ್ರವಾದಿಯ ಹತ್ತಿರ ಇರುತ್ತಿದ್ದರೆ ಎಷ್ಟೋ ಒಳ್ಳೆಯದಾಗ್ತಿತ್ತು, ಅವನು ಇವನನ್ನು ಕುಷ್ಠರೋಗದಿಂದ ವಾಸಿ ಮಾಡ್ತಿದ್ದನು ಎಂದು ಹೇಳಿದನು. ಪ್ರೈಸ್ ಗಾಡ್. ಕೆಲವೊಂದು ದುರಂತದ ಹಿಂದೆ ಕೆಲವೊಂದು ಅನುಗ್ರಹ ಇದ್ದೇ ಇರುತ್ತೆ. ದುರಂತ. ಇವಳು ಇಸ್ರಾಯೇಲ್ನವಳು, ದೇವರ ಮಗಳು, ಈಗ ದಾಸತ್ವ ಕೆಳ್ಕೊಂಬಂದಿದ್ದಾರೆ. ಇವಳು ಇಲ್ಲಿ ಬಂದಿದ್ದಲ್ಲ, ದೇವರೇ ಬರಗುಡಿಸಿತು. ಕಮಾನ್, ನೀವು ಮರ್ತೋಗ್ಬಿಟ್ರಿ. ಈ ವರ್ಷಕ್ಕೆ ದೇವರು ಕೊಟ್ಟಿರೋದು ಎಕ್ಸ್ಪ್ಯಾನ್ಷನ್ ಥ್ರೂ ಹಲ್ಲೆಲೂಯಾ ಡಿವೈನ್ ಕನೆಕ್ಷನ್ ಅಂತ ಹೇಳಿರೋದಾದ್ರೆ ಅದನ್ನು ಡೆಮಾನ್ಸ್ಟ್ರೇಷನ್ ಮಾಡೋದಕ್ಕೆ, ಅದನ್ನು ಶುಭ ಸೂಚನೆಯಾಗಿ ತೋರಿಸೋದು, ದೇವರು ಕೆಲವೊಂದು ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ. ವಿ ಡೋಂಟ್ ನೋ. ಹಲೋ, ಎಕ್ಸ್ಪ್ಯಾನ್ಷನ್ ಥ್ರೂ ಡಿವೈನ್ ಕನೆಕ್ಷನ್ಸ್. ಕೆಲವೊಂದು ದುರಂತಗಳು ನಮ್ಮ ಆಶೀರ್ವಾದಕ್ಕೆ, ಕೆಲವೊಂದು ಕಹಿ ಘಟನೆಗಳು ನಮ್ಮ ಆಶೀರ್ವಾದಕ್ಕೆ, ಕೆಲವೊಂದು ನಿಂದೆಗಳು ನಮ್ಮ ಮಾನಕ್ಕೆ. ಸಮರ್ಯದಲ್ಲಿದ್ದವಳು ನಾಮಾನನ ಮನೆಗೆ ದಾಸಿಯಾಗಿ ಬರ್ತಿದ್ದಾಳೆ. ಆಗ ಅವಳು ಅಲ್ಲಿ ಹೇಳ್ತಿದ್ದಾಳೆ, ನಮ್ಮ ಯಜಮಾನ, ನಮ್ಮ ಮಾಸ್ಟರ್ ಸ್ವಾಮಿಯರು ತುಂಬ ಪೌರುಷವುಳ್ಳರು, ಯುದ್ಧ ವೀರರು, ಸೇನಾಧಿಪತಿ. ಆದರೆ ನಮ್ಮೂರಲ್ಲಿ ಇದ್ದಿದ್ರೆ ನಮ್ಮ ಪ್ರವಾದಿಯಲ್ಲಿದ್ದರು ಡೈಲಾಗ್ ಹೊಡಿತಾಳೆ. ಅವಳು ದೇವರ ಸನ್ನಿಧಾನದಲ್ಲಿ ಅವಳು ಮಾತಾಡ್ತಾಳೆ. ಅವಳು ಮಾತನಾಡತಕ್ಕಂತೆ ದೇವರ ಸನ್ನಿವೇಶ, ಸಂದರ್ಭ ಇವನ್ನೆಲ್ಲ ಕ್ರೋಢೀಕರಿಸ್ತಾನೆ. ಅದನ್ನು ಕೇಳಿದ ತಕ್ಷಣ ಸೇನಾಧಿಪತಿ ಕೆಲಸದವಳು ಮಾತು ಕಟ್ಕೊಂಡು ರಾಜನ ಹತ್ರ ಹೋಗಿ ಕೆಲಸದವಳು ಹೇಳಿದ ಮಾತನ್ನು ಪ್ರೆಸೆಂಟ್ ಮಾಡ್ತಾರೆ. ಸೋತ್ರ ಸೋತ್ರ ಸೋತ್ರ. ಯಾರೋ ಕೆಲಸದವ್ರು ಹೇಳಿದ್ರು ಅನ್ನೋ ಕಾರಣಕ್ಕೆ, ಏಯ್ ದಾಸಿ ಅವಳು ಯಾರೋ ಹೇಳಿದ್ರು ಅಂದ್ಬಿಟ್ಟು ತಗೊಂಡೋಗಿ ಅರಸನ ಹತ್ರ ಎಲ್ಲ ಪ್ರೆಸೆಂಟ್ ಮಾಡಿದ್ರೆ ಮುಖಕ್ಕೆ ಹೊಡಿತಾರೆ ಅಷ್ಟೇ. ಯಾವನಯ್ಯ ಹೇಳಿದ್ದು ನಿನಗೆ? ಯಾರು
ನಿನಗೇನು ಬುದ್ಧಿ ಇಲ್ಲ ಅಂತ. ನಾನು ಯಾಕೆ ಬಯಸ್ಕೊಬೇಕು, ಸೈಲೆಂಟ್ ಆಗಿಬಿಡುವರು. ಆದರೆ ಇವನು ಕೇಳಿದ ತಕ್ಷಣ ನೇರವಾಗಿ ಹೋಗಿ ಅದೇ ಥರ ಪ್ರೆಸೆಂಟ್ ಮಾಡ್ತಾ ಇದ್ದಾನೆ. ನಾಮಾನನು 4ನೇ ವಾಕ್ಯ, ಅರಸನ ಸನ್ನಿಧಿಗೆ ಹೋಗಿ ಇಸ್ರಾಯೇಲ್ ದೇಶದ ಹುಡುಗಿಯು ಹೇಳಿದ್ದನ್ನು ತಿಳಿಸಲು ಅವನು, ನೀನು ಅಲ್ಲಿಗೆ ಹೋಗಿ ಬಾ. ನೋಡ್ರಿ ಹೇಗೆ ದೇವರು ಮಾರ್ಗ ಸಿದ್ಧ ಮಾಡ್ತಾ ಇದ್ದಾನೆ ಅಂತ. ನಿಮಗೊಂದು ಶುಭ ಸೂಚನೆ ಉಂಟಾಗಬೇಕಾದ್ರೆ, ದೇವರು ಏನಾದರೂ ಮಾಡಬೇಕಾದ್ರೆ ಕೆಲವೊಂದು ಡಿವೈನ್ ಕನೆಕ್ಷನ್ಗಳನ್ನು ದೇವರು ಅಲ್ಲಿಂದ ಇಲ್ಲಿಂದ ಎಲ್ಲ ತಗೊಂಬರ್ತಾನೆ. ಅವನು ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತಾನೆ. ಗಮನ ಇಟ್ಕೊಳ್ರಿ. ಈಗ ಅರಸನಿಗೆ ಹೇಳಿದ ತಕ್ಷಣ ನೀನು ಅಲ್ಲಿ ಓಡ್ ಬಾ ಅಂತ ಹೇಳಿ, ನಾನು ನಿನ್ನ ಕೈಯಲ್ಲಿ ಇಸ್ರಾಯೇಲ್ ಅರಸನಿಗೆ ಒಂದು ಪತ್ರ ಕೊಡ್ತೀನಿ, ರೆಕಮೆಂಡೇಶನ್ ಲೆಟರ್, ಸ್ವತಃ ಶಿಫಾರಸು ಪತ್ರ. ನಾಮನನ್ನು ಅದನ್ನು ಕೊಡ್ತೇನೆ ಅಂದನು. ನಾಮನ್ನು 10 ತಾಲಂತು ಬೆಳ್ಳಿ, 6,000 ತೊಳೆ ಬಂಗಾರ, 10 ದುಷ್ಟ ಬಟ್ಟೆಗಳು ಇವುಗಳನ್ನು ತೆಗೆದುಕೊಂಡು ಸಮರಿಯಾಕ್ಕೆ ಹೊರಟು ಹೋಗಿ ಪತ್ರವನ್ನು ಇಸ್ರಾಯೇಲ್ ಅರಸನಿಗೆ ಕೊಟ್ಟನು. ಅದರಲ್ಲಿ ನನ್ನ ಸೇವಕನಾದ ನಾಮನ್ ನಿನ್ನ ಬಳಿಗೆ ಕಳಿಸ್ತಿದ್ದೀನಿ, ನೀನು ಅವನ ಕುಷ್ಠರೋಗವನ್ನು ವಾಸ ಮಾಡತಕ್ಕದ್ದೆಂದು ಈ ಪತ್ರವನ್ನು ತಿಳ್ಕೊ ಎಂಬುದಾಗಿ ಬರೆದಿತ್ತು. ಸ್ತೋತ್ರ. ಅರಸನಿಗೆ ಶಾಕ್. ಬರ್ದಿರೋದೇನು, ನನ್ನ ಸೇನಾಧಿಪತಿಯಾದ ನಾಮನ್ ನಿನ್ನ ಕಳಿಸ್ತಾ ಇದ್ದೀನಿ, ನಿನ್ನ ಅರಮನೆಗೆ ಕಳಿಸ್ತಾ ಇದ್ದೀನಿ, ನಿನ್ನ ಹತ್ರ ಕಳಿಸ್ತಾ ಇದ್ದೀನಿ, ಅವನಿಗೆ ಕುಷ್ಠರೋಗ ವಾಸಿ ಮಾಡಿ ಕಳಿಸು ಅಂತ. ಖ್ಯಾತೆ ತೆಗಿತಾ ಇದ್ದಾನೆ ಅಂತ ತಾನೇ ಅರ್ಥ ಮಾಡ್ಕೊಳ್ಳೋದು. ಕೆಲವೊಮ್ಮೆ ಕೆಲವೊಂದು ವಿಷಯಗಳು ನಮಗೆ ಖ್ಯಾತೆ ಥರ ಗೊತ್ತಾಗುತ್ತೆ. ಕಾಲು ಕೆರ್ಕೊಂಡು ಬರ್ತಾ ಇದ್ದಾರಲ್ಲ ಅಂತ, ಸ್ತೋತ್ರ, ಪ್ರೊವೋಕ್ ಮಾಡ್ತಾ ಇದ್ದಾರಲ್ಲ ಅಂತ. ನಿಮ್ಗೆ ಅರ್ಥ ಆಗಲಿಲ್ಲರಿ. ಕೆಲವೊಮ್ಮೆ ಅನ್ಯರಿಗೆ ಅರ್ಥ ಆಗಲ್ಲ, ಆದರೆ ನಿನಗೊಂದು ಶುಭ ಸೂಚನೆಯನ್ನು ತೋರಿಸೋದಕ್ಕೆ ದೇವರು ಕೆಲವೊಮ್ಮೆ ಇದನ್ನು ಪರ್ಮಿಟ್ ಮಾಡ್ತಾನೆ. ಇಸ್ರಾಯೇಲರ ಅರಸನಿಗೆ ಏನು ಗೊತ್ತಾ, ಇವನು ಸುಮ್ಗೆ ಕಾರಣ ಇಲ್ಲದೆ ನಮ್ಮ ಮೇಲೆ ಖ್ಯಾತೆ ತೆಗೆದು ಯುದ್ಧ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ದುಃಖಿತನಾಗಿ ಭಯಪಟ್ಟು ಆತಂಕದಲ್ಲಿ ಕಳೆಯುವಾಗ ವಾರ್ತೆ ಎಲೀಷನ ಬಳಿಗೆ ಹೋಗುತ್ತೆ. ಎಲೀಷನ ಹೇಳಿದೆ, ಅವನು ನನ್ನ ಹತ್ರ ಕಳಿಸೋ. 8ನೇ ವಾಕ್ಯ ಅಂತ ಕಾಣುತ್ತೆ. 8ನೇ ವಾಕ್ಯ ಓದಿ. ದೇವರ ಮನುಷ್ಯನಾದ ಎಲೀಷನ ಕೇಳಿ ದೂತರ ಮುಖಾಂತರವಾಗಿ ಅವನಿಗೆ, ನಿನ್ನ ಬಟ್ಟೆಯನ್ನೆಲ್ಲ ಹರ್ಕೊಂಡಿದ್ದ, ವೇಸ್ಟ್ ಮಾಡ್ಬಿಟ್ಟಲ್ಲ ಒಳ್ಳೆ ಡ್ರೆಸ್ನ. ಅರಸನು ಕೇಳಿದ ತಕ್ಷಣ ಸ್ತೋತ್ರ, ಬಟ್ಟೆ ಎಲ್ಲ ಹರ್ಕೊಂಡ ಸುಮ್ಗೆ ನೆಮ್ಮದಿಯಾಗಿ ಬಾಳ್ತಾ ಇದ್ವಿ, ಸಮಾಧಾನ. ಕೆಲವರು ಹಂಗೆ ಅಲ್ವಾ, ಕೂದಲೆಲ್ಲ ಕಿತ್ಕೊಂಡ್ಬಿಡ್ತಾರೆ. ಏನಾದರೂ ಒಂದು ವಾರ್ತೆ ಕೇಳಿದ್ರೆ ಸಾಕು, ಬಟ್ಟೆ ಹರ್ಕೊಳ್ಳೋದು, ಕೂದಲು ಹರ್ಕೊಂಡ್ಬಿಡೋದು, ಎದೆ ಹೊಡ್ಕೊಂಬಿಡೋದು. ಈ ವರ್ಷ ಒಂದು ಸುದ್ದಿ, ಬರೋ ವರ್ಷ ಇನ್ನೊಂದು ಸುದ್ದಿ ಕೇಳುವಾಗ ನಿಮ್ಮ ಹೃದಯ ಕಳವಳಗೊಳ್ಳಬಾರದು. ಬಟ್ಟೆ ಯಾಕೆ ಹರ್ಕೊಬೇಕು? ರಾಜವಸ್ತ್ರವನ್ನು ಹರ್ಕೊಳ್ಳೋದಂದ್ರೆ ರಾಜ್ಯಕ್ಕೆ, ಆ ದೇಶಕ್ಕೆ ಅವಮಾನ. ರಾಜನ ಬಟ್ಟೆ ಹರ್ಕೊಂಡ ಅಂದ್ರೆ ದಟ್ ಮೀನ್ಸ್ ಈಸ್ ಯುದ್ಧ ಮಾಡಕ್ಕೆ ಮುಂಚೆನೆ ಸರೆಂಡರ್ ಆಗ್ಬಿಟ್ಟ ಅಂತ. ಎಲೀಷ ಹೇಳ್ತಾ ಇದ್ದಾನೆ, ಅವನನ್ನು ನನ್ನ ಬಳಿಗೆ ಕಳುಹಿಸು. ಇಸ್ರಾಯೇಲರಲ್ಲಿ ಒಬ್ಬ ಪ್ರವಾದಿ ಇದ್ದು ಅವನಿಗೆ ಇವತ್ತು ಯೇಸುವಿನ ನಾಮದಲ್ಲಿ ರಾಮದಲ್ ಜಮನಗಜನಾದನ ಅರ್ಕದಗನಾದನ ಕೆಲವರು ಕಾಣತಕ್ಕಂತೆ, ನಿನ್ನ ಕುಟುಂಬದವರು ಕಾಣತಕ್ಕಂತೆ, ನಿನ್ನ ಹಳ್ಳಿಯವರು ಕಾಣತಕ್ಕಂತೆ, ನಿನ್ನ ಊರಿನವರು ಕಾಣತಕ್ಕಂತೆ, ನಿನ್ನ ಸಂಬಂಧಿಕರು ಕಾಣತಕ್ಕಂತೆ ಇಸ್ರಾಯೇಲರಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ. ಈ ಪಟ್ಟಣದಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ. ಈ ಕರ್ನಾಟಕದಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ ಎಂದು ಹರ್ಕದಗಲಾದನ
ಕೇಳ್ರಿ ಅಂತ ಶುಭ ಸೂಚನೆ ಕೇಳ್ರಿ. ನನ್ನೊಂದು ಕಾರ್ ಕೊಡು, ನನಗೊಂದು ಮನೆ ಕೊಡು, ನನ್ನ ಮಗಳ ಮದುವೆಗೆ ಒಂದು ಸ್ವಲ್ಪ ದುಡ್ಡು ಕೊಡು. ಇದೆಲ್ಲ ನೀನು ಕೇಳಬೇಕಾಗಿರೋದು. ಕರ್ನಾಟಕದಲ್ಲಿ ನಾನು ಸೇವಿಸುವ ದೇವರು ಜೀವವುಳ್ಳ ದೇವರು ಎಂದು ತೋರಿಸೋದಿಕ್ಕೆ. ಹಲ್ಲೆಲೂಯಾ. ಈ ದಿವಸಗಳ ಪ್ರಾರ್ಥನೆ ಅದಾಗಿರಲಿ. ಖ್ಯಾತೆ ತೆಗಿತಾರೆ, ಕಾಲು ಕೆರ್ಕೊಂಬರ್ತಾರೆ ದೇವ ಜನರಿಗೆ ವಿರುದ್ಧವಾಗಿ. ಆಮೇಲೆ ಅವರಿಗೆ ಉತ್ತರ ಕೊಡಬೇಕಾದದ್ದು ನೀನಲ್ಲ, ನಿನ್ನೊಳಗಡೆ ಇರುವ ದೇವರು. ಆಮೇಲೆ ರೆಡಿ ಇದ್ದೀರಾ? ಇಸ್ರಾಯೇಲರಲ್ಲೊಬ್ಬ ಪ್ರವಾದಿ ಇದ್ದಾನೆ ಎಂದು ಅವರು ಅರಿಯತಕ್ಕಂತೆ. ಹಲ್ಲೆಲೂಯಾ. ಅವನು ನನ್ನ ಬಳಿಗೆ ಕಳಿಸು. ಸ್ತೋತ್ರ. ಅರ್ಸನ್ ರೆಡಿ ಆದ, ಕಳಿಸ್ದ. ಸ್ತೋತ್ರ. ನಾಮನ್ ಬಂದ. ಏನು ಸುಮ್ಮನೆ ಬರ್ತಾನ? ಸೇನಾಧಿಪತಿ, ಒಂದು ದೇಶದ ಸೇನಾಧಿಪತಿ ಬರ್ತಾ ಇದ್ದಾನೆ ಅಂದರೆ ರಾಜ ಮರ್ಯಾದೆಯೊಂದಿಗೆ ಕಳಿಸ್ಬೇಕು. ಊರೇ ಡಂಗೂರ ಬರೆಸಿ ಫುಲ್ ಪ್ರೊಸೆಷನಲ್ಲಿ. ಇವನು ಕುಷ್ಠರೋಗಿ ಆದ್ರೂ ಅವನ ಟಿ ವಿ ಭಯಂಕರ ಆಗಿತ್ತು. ಸ್ತೋತ್ರ. ಬಂದ ಪ್ರವಾದಿ ಮನೆಗೆ ಬಂದ, ಬಾಗಿಲು ತಡ್ದ. ಸ್ತೋತ್ರ. ಸ್ವಾಮಿ ಅವನಿಗೆ ಹೇಳೋ, ಯೋರ್ದಾನ್ ನದಿಯಲ್ಲಿ ಹೋಗಿ 7 ಸಾರಿ ಮುಳುಗಕ್ಕೆ. ಸ್ತೋತ್ರ. ಅಯ್ಯೋ, ನಮ್ಮನೆಗೆ ಬಂದ್ಬಿಟ್ರು ಅಂತ ಹೇಳಿ ಅಡ್ಡ ಬಿದ್ದು ಕಾಲು ತೊಳೆದು ಮನೆ ಬರಬೇಕು. ಹಾಂ, ಸ್ತೋತ್ರ. ಬೆಳ್ಳಿ ತಟ್ಟೆಯಲ್ಲಿ ಇಲ್ಲ ಬಂಗಾರದ ತಟ್ಟೆಯಲ್ಲಿ, ಹಾಂ, ಸ್ತೋತ್ರ, ಪಾದ ತೊಳೆದು ನಾವು ಪಾವನವಾದ್ವಿ. ನಿಮ್ಮ ಬರೋಣದಿಂದ ಈ ಮನೆ ಪಾವನವಾಯಿತು. ಇದೆಲ್ಲ ಡೈಲಾಗ್ ಹೊಡೆದು ಕರೀತಾರೆ, ಮಾಡ್ತಾನೆ. ಅಂದ್ಕೊಂಡಿದ್ದ ನಾಮನ್ನು ಅವನಿಗಾದ ಅವಮಾನ ಅಂದರೆ ಅಲ್ಲಿಂದನೇ ಅವನಿಗೆ ಹೋಗಿ ಹೇಳ್ದಾನೆ 7 ಸಾರಿ ನೀವು ಮುಳುಗಿ ಎದ್ದೊಳ ಕೇಳು. ಸ್ತೋತ್ರ. ಕೋಪ ಬಂದ್ಬಿಡ್ತೀವಿ ಅವನಿಗೆ. ಏನು ಅವಮಾನ ಇದು? ನಾನು ಯಾರು? ಸನ್ಮಾನಕ್ಕೆ ಯೋಗ್ಯನಾದವನು, ಅರಸನಿಂದ ಪ್ರಶಂಸೆಗೆ ಪಾತ್ರನಾದವನು, ಶಿಫಾರಸು ಪತ್ರದೊಂದಿಗೆ ಬಂದಿರುವಾಗ ಇಂಥ ಅವಮಾನ ಹೇಗೆ ಸಹಿಸ್ಕೊಳ್ಳಿ? ಸ್ತೋತ್ರ. ಆ ಹುಡುಗಿ ಹೇಳಿದ್ಲು ನೋಡ್ರಿ, ಅದೇ ನಾನು ಹೇಳಿದ್ದು. ಸ್ತೋತ್ರ. ಸಾಕ್ಷಿ ಉಳ್ಳವಳು ಸಾಕ್ಷಿ ಹೇಳ್ತಾ ಇದ್ದಾಳೆ. ಸ್ವಾಮಿ, ಪ್ರವಾದಿ ದೊಡ್ಡ ವಿಷಯ ಏನು ಹೇಳಲಿಲ್ವಲ್ಲ? 7 ಸಾರಿ ನದಿಯಲ್ಲಿ ಮುಳುಗ್ ಬಾ ಅಂತ ತಾನೇ ಹೇಳಿದ್ದು. ಬೆಟ್ಟ ಕಿತ್ಕೊಂಬ ಅಂತ ಹೇಳಲಿಲ್ವಲ್ಲ? ಬೆಟ್ಟ ಕಡ್ದಾಕು ಅಂತ ಏನು ಹೇಳಲಿಲ್ವಲ್ಲ? ಸ್ತೋತ್ರ. ಆಮೇಲೆ ಸರಿ, ನನಗೆ ಆಶ್ಚರ್ಯ, ಇವಳನ್ನು ಸೆರೆ ಹಿಡ್ಕೊಂಡೋಗಿದ್ದು ಮನೆ ಕೆಲಸಕ್ಕೆ, ಹೌದಲ್ಲ? ಈಗ ಅವಳು ವಾಪಸ್ ಬಂದಾಗ ಇವನ ಜೊತೆಯಲ್ಲಿ ಅವಳು ಬಂದಿದ್ದಾಳೆ. ಅವಳು ಒಂದು ಎಮ್ಮೆ ನೋಡಬೇಕು. ಸ್ತೋತ್ರ. ಆಲೋಚನಾ ಕರ್ತಳು ಅವನಿಗೆ. ಅವಳು ಹೆಂಡತಿಗೆ ದಾಸಿಯಾಗಿ ಹೋದವಳು. ದೇವ್ರ ಕನೆಕ್ಷನ್ ನೋಡ್ರಿ ಹೆಂಗೆ ತಗೊಂಡೋಗ್ತಾ ಇರೋದು. ಆಮೇಲೆ ಅವನ ಅದೇ ಥರ ಅವಳು ಮಾತು ಕೇಳಬೇಕು ಅಂದರೆ ದೇವರೇ ಕೇಳಿಸಿದ್ದು. ಇಲ್ಲಾದ್ರೆ ಅವನ ಕೊಬ್ಬಿನಿಂದ ಅವನೇನಂದಿರೋನ, ಬಾರಿಸ್ಬಿಡ್ತೀನಿ ನೋಡಿ, ಕರ್ಕೊಂಬಂದು ಅವಮಾನ ಮಾಡಿದ್ಯಾ ಅಂದ್ಬಿಡು ಅನ್ಬೇಕಾಗಿತ್ತು. ಯಾಕೆ ಅನ್ಲಿಲ್ಲ? ನಿಮ್ಮ ಜೀವನದಲ್ಲಿ ಕೆಲವೊಂದು ದುರಂತಗಳು ನಿಮ್ಮ ಜೀವನಕ್ಕೆ ಆಶೀರ್ವಾದ. ಅದು ಆಮೇಲೆ ಉನ್ನತರನ್ನು ಮೊಣಕಾಲು ಮಡಿಚೋಸೋದಕ್ಕೆ, ಉನ್ನತರ ಮುಂದೆ ನಿನ್ನನ್ನು ಬಲವಾದ ಸಾಕ್ಷಿಯಾಗಿ ನಿಲ್ಲಿಸೋದಕ್ಕೆ ದೇವರು ಮಾಡುವ ಕೆಲವೊಂದು ಮಹತ್ ಕಾರ್ಯವಾಗಿರುತ್ತೆ. ಅದರಿಂದಲೇ ನಾನು ಹೇಳಿದೆ, ಅಲ್ಲಲ್ಲಿಯ ದೇವರ ಮುಂದೆ ನೀನು ಪ್ರಾರ್ಥನೆ ಮಾಡುವಾಗ ಹೇಳು, ನನಗೊಂದು ಶುಭ ಸೂಚನೆಯನ್ನು ತೋರಿಸು ಕರ್ತನೇ. ಆಗ ನನ್ನನ್ನು ಹಾಗೆ ಮಾಡಿದವರು ಅವರ ಮುಂದೆ ನೀನು ಯಾರು, ನಿನ್ನನ್ನು ಸೇವಿಸುವ ನಾನು ಯಾರು ಅಂತ. ಆಮೇಲೆ
ಆಮೇನ್. ಹಲ್ಲೆಲೂಯ. ಅವನು 7 ಸಾರಿ ಹೋಗಕ್ಕೆ ಮುಂಚೆನೇ ಕೇಳ್ದ, ಯಾಕೆ ನಮ್ಮೂರಲ್ಲಿ ನದಿಗಳಿರಲಿಲ್ವ? ಫೇಮಸ್ ನದಿಗಳಿತ್ತು. ಆದರೆ ಅದೆಲ್ಲ ಬಿಟ್ಬಿಟ್ಟು ಇಲ್ಲಿ ಬರಬೇಕಾಗಿತ್ತ? ಸ್ತೋತ್ರ. ಯೋರ್ದಾನ್ ಅಂದರೆ ಸ್ವಲ್ಪ ಮಣ್ಣೀರೆಲ್ಲ ಇರುತ್ತೆ, ಸ್ವಲ್ಪ ಕೊಚ್ಚೆ ಎಲ್ಲ ಐತೆ. ಯೋರ್ದಾನ್ ಆಮೇಲೆ ಇದ್ರಲ್ಲಿ ಮುಳುಗಬೇಕಾ? ಮುಳುಗು. ಒಬೀಡಿಯನ್ಸ್. ಆಮೇಲೆ ಅವಳ ಕಾನ್ಫಿಡೆನ್ಸ್ಗಾಗಿ ನಾನು ಸ್ತೋತ್ರ ಮಾಡ್ತೀನಿ. ಅವಳ ಕಾನ್ಫಿಡೆನ್ಸ್. 15ನೇ ವಾಕ್ಯ ನೋಡ್ರಿ. ದಟ್ ಇಸ್ ಅವರ್ ಕಾನ್ಫಿಡೆನ್ಸ್. ಹಾಂ 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 ಹಾಂ. ಇಸ್ರಾಪ್ ಈಗ ವಾಪಸ್ ರಿಟರ್ನ್ ಹೋಗ್ತಾ ಇದ್ದಾನೆ. ಈಗ ದೇವ್ರ ಮನುಷ್ಯನ ಭೇಟಿ ಮಾಡ್ತಾ ಇದ್ದಾನೆ. ಅವನು ಶಿಶುವಿನ ಹಾಗೆ ಅವನ ಚರ್ಮ ಶುದ್ಧವಾಯಿತು. ಆಮೇಲೆ ಶುದ್ಧವಾಗಿ ಚೆನ್ನಾಗಿ ಅವನೇ ಆಶ್ಚರ್ಯ ಬಿಟ್ಬಿಟ್ಟ. ಎದ್ದು ಬಂದ. ಸ್ತೋತ್ರ. ಪ್ರವಾದಿ ಬಳಿಗೆ ಬರ್ತಾ ಇದ್ದಾನೆ. ಈಗ ಭೇಟಿ. ಸ್ತೋತ್ರ. ಆವಾಗ ಭೇಟಿನೂ ಕೊಡಲಿಲ್ಲ, ಈಗ ಭೇಟಿ ಯಾವಾಗ ಗೊತ್ತಾ? ನಿನ್ನ ದೇವರು ಯಾರು ಅಂತ ತೋರಿಸಿದ ಮೇಲೆ. ಈ ದಿವಸಗಳಲ್ಲಿ ಅಭಿಷಕ್ತರುಗಳು ಎದ್ದೇಳಲಿ. ಕೆಲವೊಂದು ಸೂಚಕ ಕಾರ್ಯಗಳನ್ನು ಕಳೆದ ದಿವಸದಲ್ಲಿ ನನ್ನ ಪ್ರಾರ್ಥನೆ ಅದೇ, ದೇವರೇ, ಯು ಹ್ಯಾವ್ ಟು ಶೋ ದ ಸೈನ್. ಈ ಲೋಕದ ಜನರ ಮುಂದೆ ನೀನು ಯಾರು ಎಂದು ತೋರಿಸ್ಬೇಕು. ಆಮೇಲೆ ಅದೊಂದೇ ಭಾರತಕ್ಕೆ ರಕ್ಷಣೆ. ಅದೊಂದೇ ಭಾರತಕ್ಕೆ ರಕ್ಷಣೆ. ಸಭೆಗಳನ್ನು ನಾಶ ಮಾಡುವಾಗ ನಿನ್ನೆ ನನಗೊಬ್ಬರು ಮೆಸೇಜ್ ಹಾಕಿದ್ರು. ಉತ್ತರ ಭಾರತದಲ್ಲಿ ಪ್ರಧಾನವಾದಂಥ ಒಂದು ಸ್ಥಳದಲ್ಲಿ ಎಷ್ಟೋ ಸಭೆಗಳನ್ನು ಸುಟ್ಟಾಕಿ, ಸಭೆಗಳನ್ನು ಮುಚ್ಚಿ, ಬೋಧಕರುಗಳನ್ನು ಸೆರೆಮನೆಗೆ ಹಾಕಿ, ಸುಳ್ಳು ಕೇಸುಗಳನ್ನು ಫೈಲ್ ಮಾಡಿ ಅವ್ರನ್ನ ಹಾಳು ಮಾಡ್ತಾ ಇದ್ದಾರೆ. ಕಣ್ಣೀರಿಂದ ಪ್ರಾರ್ಥನೆ ಮಾಡಿ ಅಂತ ನನ್ನ ಮೆಸೇಜ್ ಹಾಕಿದ್ದಾರೆ. ಅದು ಕೇಳಿದಾಗ ನನ್ನ ಹೃದಯ ಹೊಡೀತು. ನಾನು ಒಂದೇ ಪ್ರಾರ್ಥನೆ ದೇವರಲ್ಲಿ, ದೇವರೇ, ನಾವು ಯಾರು ಏನು ಮಾಡಿದ್ರು ನಮ್ಮೆಲ್ಲ ಪ್ರಸಂಗ ನಿನ್ನ ಶಕ್ತಿಯ ಪ್ರದರ್ಶನ ತೋರ್ಪಡದೆ ಹೋದರೆ ಈ ಪ್ರಸಂಗಕ್ಕೆ ಯಾವುದಕ್ಕೂ ಉರುಳಿಲ್ಲಪ್ಪ. ಅದಕ್ಕೆ ಈ ದಿವಸಗಳಲ್ಲಿ ದೇವ ಜನರು ಒಕ್ಕುರುಳಿನಿಂದ ಪ್ರಾರ್ಥನೆ ಮಾಡಬೇಕು. ನಮ್ಮ ಹಾಗೆಗಾರರು ಕಾಣತಕ್ಕಂತೆ ಒಂದು ಶುಭ ಸೂಚನೆ ಈ ಕರ್ನಾಟಕದ ಜಿಲ್ಲೆಗಳಲ್ಲೂ, ಹಳ್ಳಿಗಳಲ್ಲೂ, ತಾಲೂಕುಗಳಲ್ಲೂ, ಮನೆಗಳಲ್ಲಿ, ಒಂದೊಂದು ವ್ಯಕ್ತಿಗಳ ಹೃದಯಗಳಲ್ಲೂ ಒಂದು ಶುಭ ಸೂಚನೆಗಳನ್ನು ಕಾಣತಕ್ಕಂತೆ ನನ್ನ ದೇವರು ನೇರವಾಗಿ ನಿನ್ನನ್ನು ಸಂತೈಸಿದ್ದಾನೆ ಎಂದು ಅವ್ರು ನಾಚಿಕೆ ಪಡತಕ್ಕ ಹಾಗೆ ಒಂದು ಶುಭ ಸೂಚನೆ. ಎಷ್ಟು ಜನ ಕೇಳ್ತೀರ? ಎಷ್ಟು ಜನ ಹೇಳ್ತೀರ? ಸಿ, ಕ್ರಿಶ್ಚಿಯಾನಿಟಿ ಅನ್ನೋದು, ಆತ್ಮಿಕತೆ ಅನ್ನೋದು ಅಥವಾ ಕ್ರೈಸ್ತತ್ವ ಎನ್ನೋದು ತೋರ್ಪಡುವಿಕೆಗೆ ಅಲ್ಲ. ಅದು ಯಥಾರ್ಥವಾಗಿರಲಿ. ಅದು ಕಣಗಳ ರಕ್ತದ ಕಣಗಳಲ್ಲೂ ಅದು ಬೆರೆತಿರಲಿ. ಇಲ್ಲದಿದ್ದರೆ ನೀನೊಂದು ಆರ್ಡಿನರಿ ವಿಶ್ವಾಸಿ. ಆಮೇಲೆ ನೀನೊಂದು ಎಕ್ಸ್ಟ್ರಾರ್ಡಿನರಿ ವಿಶ್ವಾಸಿ ಆಗಬೇಕಾ? ನಿನ್ನ ರಕ್ತದ ಒಂದೊಂದು ಕಣಗಳಲ್ಲೂ ಯೇಸುವಿನ ರಕ್ತದ ಕಣಗಳು ಬೆರೆತಿರಬೇಕು.